Hello everyone, welcome to Navras Maths Tutorials, exercise number 1.4, second question. ನೋಡಿ ಏನು ಕೊಟ್ಟಿದ್ದಾರೆ, ಸಿಂಪ್ಲಿಫೈ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 3 ಪ್ಲಸ್ ರೂಟ್ 3 ಇಂಟು 2 ಪ್ಲಸ್ ರೂಟ್ 2 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಯಾವ ನಂಬರು ಸೇಮ್ ಇಲ್ಲ, ಅಂದ್ರೆ ರೂಟ್ ಒಳಗಿರೋ ನಂಬರು ಸೇಮ್ ಇಲ್ಲ, ಹೊರಗಡೆ ಇರೋ ನಂಬರು ಸೇಮ್ ಇಲ್ಲ. ಸೊ ಇಂಥದನ್ನ ನಾವು ಸಿಂಪ್ಲಿಫೈ ಮಾಡೋದು ಆಗಲ್ಲ. ಎಷ್ಟಾಗತ್ತೆ ಅಷ್ಟು ಮಾಡೋಣ. ನಾವು ಫ್ಯಾಕ್ಟರ್ಸ್ ಅಂಡ್ ಎಕ್ಸ್ಪೋನೆಂಟ್ಸ್ ನಲ್ಲಿ ಓದಿದೀವಲ್ವಾ, ಆ ರೀತಿ ಫಸ್ಟ್ ನಾವು ಮಲ್ಟಿಪ್ಲೈ ಮಾಡೋಣ. ಅಂದ್ರೆ ನೋಡಿ, ಫಸ್ಟ್ 3 ಇಂದ ಈ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಪ್ಲಸ್ ಈಗ ರೂಟ್ 3 ಇಂದ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡೋದು ಅಲ್ವಾ. ಈಗ ಏನಾಯ್ತು, ಈಗ ಮಲ್ಟಿಪ್ಲೈ ಮಾಡ್ಬೇಕು. 3 2s 6 ಪ್ಲಸ್ 3 ಇಂಟು ರೂಟ್ 2 ಅಂದ್ರೆ ಹಂಗೆ ಉಳಿಯತ್ತೆ, 3 ರೂಟ್ 2ನೇ ಉಳಿಯತ್ತೆ ಅಲ್ವಾ. ಪ್ಲಸ್ ರೂಟ್ 3 ಇಂಟು 2 ಅಂದ್ರೆ ಇದನ್ನು ಅಷ್ಟೇ 2 ರೂಟ್ 3 ಹಂಗೆ ಇಡ್ಬೇಕಾಗತ್ತೆ. ಪ್ಲಸ್ ರೂಟ್ 3 ಇಂಟು ರೂಟ್ 2 ಇದನ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ನೋಡಿ, ರೂಟ್ ಒಳಗಿನ ನಂಬರ್ ಮಲ್ಟಿಪ್ಲೈ ಆಗುತ್ತೆ, ಆದ್ರೆ ರೂಟ್ ಹಂಗೆ ಇರುತ್ತೆ. ಓಕೆ, 3 2s 6 ಆಯ್ತು, ರೂಟ್ 6. ಅಂಡರ್ಸ್ಟ್ಯಾಂಡ್ ಆಯ್ತಾ? ರೂಟ್ ಇರತ್ತೆ, ರೂಟ್ ಒಳಗಿನ ನಂಬರ್ಸ್ ಅಂದ್ರೆ ಮಲ್ಟಿಪ್ಲೈ ಆಗ್ತದೆ. ಸೊ ಇದು ಇಷ್ಟೇ ಆನ್ಸರ್. ಇದಕ್ಕಿಂತ ಮುಂದೆ ಹೋಗಿ ಬರಲ್ಲ. ನೋಡಿ, ಇಲ್ಲಿ ಲೈಕ್ ಟರ್ಮ್ಸ್ ಆಗಿದ್ರೆ ನಾವು ಆಡ್ ಮಾಡ್ಬೋದಾಗಿತ್ತು. ಲೈಕ್ ಟರ್ಮ್ಸ್ ಇಲ್ಲಿ ಯಾವ ಕಾಣ್ತಾ ಇಲ್ಲ ನನಗೆ. ಸೊ ಇಷ್ಟಕ್ಕೆ ಆನ್ಸರ್ ಅಂತ ಬಿಟ್ಬಿಡ್ಬೇಕು. ಈಗ ಸೆಕೆಂಡ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, 3 ಪ್ಲಸ್ ರೂಟ್ 3 ಮೈನಸ್ ರೂಟ್ 3 ಅಂತ ಕೊಟ್ಟಿದ್ದಾರೆ. ಇದನ್ನ ನೋಡ್ತಿದ್ರೆ ನಮ್ಗೆ ಏನ್ ಅನ್ನಿಸ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದು ನೋಡ್ದಂಗ ಆಗತ್ತಲ್ವಾ ಫಾರ್ಮುಲಾ. ಸೊ ಇದ್ರದ್ದು ಏನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐಡೆಂಟಿಟಿ ಅಲ್ವಾ. ಸೊ ಇದನ್ನ ಯೂಸ್ ಮಾಡಿ ನಾವು ಇಲ್ಲಿ ಮಾಡೋಣ. ಯಾವ ರೀತಿ ಮಾಡಬೇಕು, 3 ಸ್ಕ್ವೇರ್, ಇಲ್ಲಿ ಎ ಇಸ್ ಈಕ್ವಲ್ಸ್ ಟು 3 ಇದೆ, ಬಿ ಇಸ್ ಈಕ್ವಲ್ಸ್ ಟು ರೂಟ್ 3 ಇದೆ, ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್. ಸೊ ಇದನ್ನ ನೋಡಿ, 3 ಸ್ಕ್ವೇರ್ ಅಂದ್ರೆ 9 ಆಯ್ತು, ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಅಂದ್ರೆ 3 ಬರುತ್ತೆ ಅಲ್ವಾ. ಸೊ 9 ಮೈನಸ್ 3 6 is the answer. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ರೂಟ್ 5 ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟರೆ ನಮ್ಗೆ ಯಾವ ಐಡೆಂಟಿಟಿ ನೆನಪಾಗತ್ತೆ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಈ ಐಡೆಂಟಿಟಿ ನೆನಪಾಗತ್ತಲ್ವ. ಈ ಫಾರ್ಮುಲಾದ ಏನಿತ್ತು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇತ್ತು. ಸೇಮ್ ಇದೇ ಫಾರ್ಮುಲಾ ಯೂಸ್ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡೋಣ. ನೋಡಿ, ರೂಟ್ 5 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ರೂಟ್ 5 ಇಂಟು ರೂಟ್ 2. ಈಗ ನೋಡಿ, ರೂಟ್ 5 ಇಂಟು ರೂಟ್ 5 ಮಾಡಿದಾಗ ಸ್ಕ್ವೇರ್ ಇದೆ ಅಲ್ವಾ, ರೂಟ್ 5 ಇಂಟು ರೂಟ್ 5 ಮಾಡಿದಾಗ ಓನ್ಲಿ 5 ಬರುತ್ತೆ. ಅದೇ ರೀತಿ ಇಲ್ಲಿನೂ ರೂಟ್ 2 ಇಂಟು ರೂಟ್ 2 ಮಾಡಿದಾಗ ಓನ್ಲಿ 2 ಬರುತ್ತೆ. ಪ್ಲಸ್ ಇಲ್ಲಿ ನೋಡಿ 2 ಹಂಗೆ ಇಡ್ಬೇಕಾಗತ್ತೆ. ಓಕೆ, ಇಲ್ಲಿ ಅಂಡರ್ ರೂಟ್ ಇರೋನು ಮಲ್ಟಿಪ್ಲೈ ಮಾಡ್ಬೋದು. 5 ಇಂಟು 2 10, ಸೊ ರೂಟ್ 10 ಆಗುತ್ತೆ. ಓಕೆ, ಈಗ ನೋಡಿ 5 ಪ್ಲಸ್ 2 ಆಡ್ ಮಾಡ್ಬೋದು, ಇವು ಲೈಕ್ ಟರ್ಮ್ಸ್ ಆಗಿರೋದ್ರಿಂದ 7 ಪ್ಲಸ್ 2 ರೂಟ್ 10. ಈ 2 ಆಡ್ ಮಾಡಕ್ ಬರಲ್ಲ, ಇದು ಇದ್ರ ಜೊತೆಗಿರೋದು. ಸೊ ಇದನ್ನ ಹಾಗೆ ಇಡ್ಬೇಕು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ಫೋರ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, ರೂಟ್ 5 ಮೈನಸ್ 2 ರೂಟ್ 2 ಇಂಟು ರೂಟ್ 5 ಪ್ಲಸ್ ರೂಟ್ 2 ಅಂತ. ಎರಡು ರೂಟ್ ಅಲ್ಲೇ ಇದ್ದಾವೆ, ಇಲ್ಲಿನೂ ರೂಟ್ ಅಲ್ಲಿ ಇದ್ದಾವೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಇಲ್ಲಿನೂ ಅಷ್ಟೇ ನಾವು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ನೋಡ್ದಂಗೆ ಆಗತ್ತಲ್ವಾ. ಸೊ ಇದ್ರದ್ದು ಏನಿದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಲ್ವಾ. ಸೊ ಅದನ್ನೇ ಯೂಸ್ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ರೂಟ್ 5 ಇದೆ, ಬಿ ಇಸ್ ಈಕ್ವಲ್ ಟು ರೂಟ್ 2 ಇದೆ. ರೂಟ್ 5 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 2 ಹೋಲ್ ಸ್ಕ್ವೇರ್. ಈಗ ರೂಟ್ 5 ಸ್ಕ್ವೇರ್ ಅಂದ್ರೆ ಓನ್ಲಿ 5 ಆಯ್ತು.
ಮೈನಸ್ ರೂಟ್ 2 ಸ್ಕ್ವೇರ್ ಅಂದ್ರೆ 2 ಆಯ್ತು. ಈಗ ನೋಡಿ 5 ಮೈನಸ್ 2 ಅಂದ್ರೆ 3 ಬಂತು. 3 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್